ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಆ್ಯಂಡ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಾದಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವು ಇವಾಗ ನೋಡ್ತಿರೋ ವೀಡಿಯೋ ಬಂದು ಚುಂಚನಕಟ್ಟೆ ಫಾಲ್ಸ್. ಚುಂಚನಕಟ್ಟೆಯಲ್ಲಿ ನಡೆದ ದನಗಳ ಜಾತ್ರೆಯ ವೀಡಿಯೋ ಇದಾಗಿರುತ್ತೆ. 2026 ಜನವರಿ ತಿಂಗಳಿನಲ್ಲಿ ನಡೆದಂಥ ಚುಂಚನಕಟ್ಟೆ ಜಾತ್ರೆಯ ಕಂಪ್ಲೀಟ್ ಅಲ್ಲ, ಒಂದು ಸಣ್ಣ ಪಾರ್ಟ್ ಅಂತಲೇ ಹೇಳ್ಬೋದು. ಜಾತ್ರೆಯ ಒಂದು ಸಣ್ಣ ಝಲಕ್ನ ನಾನು ಇವಾಗ ನಿಮ್ಮ ಮುಂದೆ ತೋರ್ಸೋಕೆ ಹೊರಟಿದ್ದೀನಿ. ಚುಂಚನಕಟ್ಟೆ ದನಗಳ ಜಾತ್ರೆ ಮೈಸೂರು ಜಿಲ್ಲೆಯ KR ನಗರ ಬಳಿ ಜನವರಿ ತಿಂಗಳಲ್ಲಿ ನಡೆಯುವಂಥ ಜಾತ್ರೆ ಆಗಿದ್ದು, ಹಳ್ಳಿಕಾರ್ ತಳಿಯ ಶಕ್ತಿಶಾಲಿ ಎತ್ತುಗಳಿಗೆ ಹೆಸರುವಾಸಿಯಾಗಿದೆ. ಚುಂಚನಕಟ್ಟೆ ದನಗಳ ಜಾತ್ರೆಗೆ ನಿರ್ದಿಷ್ಟ ಐತಿಹಾಸಿಕ ದಿನಾಂಕದ ದಾಖಲೆ ಇಲ್ಲದಿದ್ದರೂ ಇದು ಶ್ರೀರಾಮ ಸೀತೆ ವನವಾಸದ ಸ್ಥಳದ ಹಿನ್ನೆಲೆಯನ್ನು ಹೊಂದಿದೆ. ಕೃಷಿ ಸಂಸ್ಕೃತಿ ಮತ್ತು ಹಳ್ಳಿಕಾರ್ ತಳಿ ಪ್ರದರ್ಶನಕ್ಕೆ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ ಸುಗ್ಗಿಯ ನಂತರ ನಡೆಯುತ್ತದೆ. ರಾಮಾಯಣದ ಕತೆ ಹೇಳೋದಾದರೆ ಚುಂಚನಕಟ್ಟೆ ರಾಮಾಯಣ ಕಾಲದ ಚುಂಚಾರಣ್ಯ ಎಂದು ನಂಬಲಾಗಿದೆ. ರಾಮ ಸೀತೆ ವನವಾಸದ ಸಂದರ್ಭದಲ್ಲಿ ಇಲ್ಲಿ ವಿಶ್ರಾಂತಿ ಪಡೆದಿದ್ದರಿಂದ ಈ ಸ್ಥಳ ಪವಿತ್ರವೆನಿಸಿದೆ. ಜಲಪಾತದ ಬಣ್ಣ ಮತ್ತು ಸೀತೆ ಬಚ್ಚಲು ಸ್ಥಳದ ಬಗ್ಗೆ ಸ್ಥಳೀಯರ ನಂಬಿಕೆಗಳು ಇವೆ. ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಚುಂಚನಕಟ್ಟೆ ಎಂಬಲ್ಲಿ ಕಾವೇರಿ ನದಿಯು ಒಂದು ಅದ್ಭುತವಾದ ಜಲಪಾತವನ್ನು ಸೃಷ್ಟಿಸಿದೆ. ಈ ಜಲಪಾತವು ನೋಡುಗರಿಗೆ ಮತ್ತು ಪ್ರವಾಸಿಗರ ಕಣ್ಣಿಗೆ ಹಬ್ಬವನ್ನು ಉಂಟುಮಾಡುತ್ತದೆ. ಈ ಸ್ಥಳದ ಮತ್ತೊಂದು ವಿಶೇಷ ಎಂದರೆ ಇಲ್ಲಿನ ಕೋದಂಡರಾಮನ ದೇವಾಲಯ. ಈ ದೇವಾಲಯ ಬಹಳ ಸುಂದರವಾಗಿದೆ. ಈ ಚುಂಚನಕಟ್ಟೆ ಜಲಪಾತ ಧುಮ್ಮಿಕ್ಕುವ ರಭಸವು ಸುತ್ತಲಿನ ಹಳ್ಳಿಗಳಿಗೂ ಕೇಳುತ್ತದೆ. ಆದರೆ ಈ ಜಲಪಾತದ ಮತ್ತು ಈ ನದಿ ಹರಿಯುವ ರಭಸ ಎಷ್ಟೇ ಇದ್ದರೂ ಸಹ ಈ ದೇವಾಲಯದ ಗರ್ಭಗುಡಿಯ ಒಳಗಡೆ ಕೇಳೋದಿಲ್ವಂತೆ. ಇದಕ್ಕೆ ಕಾರಣ ಎಂದರೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ರಾಮಾಯಣದ ಕಾಲದಲ್ಲಿ ರಾಮ ಸೀತೆ ಲಕ್ಷ್ಮಣರು ಇಲ್ಲಿ ಕೆಲವು ಸಮಯ ವಾಸವಾಗಿದ್ದರು ಎಂಬುದು ನಂಬಿಕೆ. ಇವಾಗ ನೋಡ್ತಿರೋದು ಅಪ್ಪ ತಗೊಂಡಿರುವಂಥ ಹೊಸ ಎತ್ತು. ಒಂದು ಕಲ್ಲಾಗಿದೆ, ಒಂದು ಕಲ್ಲಾಗಿಲ್ವಂತೆ. ಚುಂಚನಕಟ್ಟೆಯಲ್ಲಿ ನೋಡಿದ್ರೆ ಇಷ್ಟು ತರಾವರಿಯಾದಂಥ ದನಗಳನ್ನ ಕಾಣಬಹುದು ನಾವು. ರಾಮ ಲಕ್ಷ್ಮಣ ಸೀತೆ ಈ ಚುಂಚನಕಟ್ಟೆಯಲ್ಲಿ ವನವಾಸದ ಸಮಯದಲ್ಲಿ ವಾಸವಾಗಿದ್ದಂಥ ಸಂದರ್ಭದಲ್ಲಿ ಚುಂಚಿ ಎಂಬ ರಾಕ್ಷಸರು ವಾಸವಿದ್ದರು. ಅವರು ಈ ಪ್ರದೇಶದ ಪ್ರಜೆಗಳಿಗೆ ನೀಡುತ್ತಿದ್ದ ಹಿಂಸೆಯಿಂದ ಮುಕ್ತಿ ನೀಡಲು ರಾಮನು ಆ ರಾಕ್ಷಸರ ವಧೆ ಮಾಡಿದ ಸಂದರ್ಭದಲ್ಲಿ ಆ ರಾಕ್ಷಸರು ನಮ್ಮ ಹೆಸರು ಎಲ್ಲಿಗೆ ಕೊನೆಯಾಗುವುದು ಎಂದು ದುಃಖಿತರಾದ ಸಂದರ್ಭದಲ್ಲಿ ರಾಮನು ಈ ಪ್ರದೇಶಕ್ಕೆ ಚುಂಚನಕಟ್ಟೆ ಎಂದು ನಾಮಕರಣ ಮಾಡಿದನು. ಹೀಗೆ ಚುಂಚಾರಣ್ಯ ಎಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕು ಚುಂಚನಕಟ್ಟೆ ಎಂಬಲ್ಲಿ ಕಾವೇರಿ ನದಿಯು ಒಂದು ಅದ್ಭುತವಾದ ಜಲಪಾತವನ್ನು ಸೃಷ್ಟಿಸಿದೆ. ಇದು ಚುಂಚನಕಟ್ಟೆ ಬಗ್ಗೆ ಒಂದು ಸಣ್ಣ ಮಾಹಿತಿ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ಆಲ್ಮೋಸ್ಟ್ ಡಿಸೆಂಬರಿಂದ ಮೇ ತಿಂಗಳವರೆಗೆ ಭಾರೀ ದನಗಳ ಜಾತ್ರೆ ಎಲ್ಲ ಕಡೆಯೂ ನಡೆಯುತ್ತೆ. ಅದೇ ರೀತಿ ಇಲ್ಲಿ ಚುಂಚನಕಟ್ಟೆಯಲ್ಲಿ ಕೂಡ ದನಗಳು ನಡೀತಾ ಇದೆ. ನೋಡಿದಲ್ವ ಎಷ್ಟು ಸುಂದರ ಚಪ್ರಗಳು, ದನಗಳಿಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಪ್ರೈಸ್ಗೋಸ್ಕರ ದನಗಳನ್ನ ಕಟ್ತಾರೆ ಮತ್ತು ವ್ಯಾಪಾರಕ್ಕೆ ಸಲುವಾಗೂ ಕೂಡ ದನಗಳನ್ನ ಕಟ್ತಾರೆ. ಪ್ರದರ್ಶನದ ರೀತಿಯೂ ಇರುತ್ತೆ. ಎಲ್ಲ ದೊಡ್ಡ ದೊಡ್ಡ ರೀತಿಯಂಥ ಚಪ್ರಗಳನ್ನ ಕಟ್ಟಿ ದನಗಳನ್ನ ಕಟ್ಟಾಕಿ ನೋಡುಗರ ಕಣ್ಣಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು. ದನಗಳ ಕ್ರೇಜ್ ಇರೋರು ಯಾವ ಜಾತ್ರೆನೂ ಮಿಸ್ ಮಾಡಲ್ಲ. ಇದಾದಮೇಲೆ ಒಂದಾದ ನಂತರ ಒಂದಾದ ದನಗಳ ಜಾತ್ರೆ ಇರುತ್ತೆ. ಸಂಕ್ರಾಂತಿ ಹಬ್ಬ ಹತ್ತಿರದಲ್ಲಿರೋದ್ರಿಂದ, ಸಂಕ್ರಾಂತಿ ಹಬ್ಬ ಬಸವನಿಗೆ ಸಂಬಂಧಪಟ್ಟಂಥ ಹಬ್ಬ ಆಗಿರೋದ್ರಿಂದ ಈ ಸಮಯದಲ್ಲಿ ಅತಿ ಹೆಚ್ಚು ದನಗಳ ಜಾತ್ರೆ ನಡೆಯುತ್ತವೆ. ನಾನು ತುಂಬ ಜಾತ್ರೆಗಳನ್ನ ಅಟೆಂಡ್ ಮಾಡ್ತೀನಿ. ನೀವು ಯಾವುದಾದ್ರೂ ದನದ ಜಾತ್ರೆ ನೋಡಿದರೆ ಯಾವ ಜಾತ್ರೆ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಗೋವನ್ನ ದೇವರು ಅಂತ ಪೂಜಿಸುವಂಥ ಧರ್ಮ ನಮ್ಮದು. ಈ ರೀತಿ ದನಗಳ ಜಾತ್ರೆ ಮಾಡೋದು ನಮ್ಮ ದೇಶಿ ತಳಿಗಳನ್ನ ಪ್ರೋತ್ಸಾಹ ಮಾಡೋದಕ್ಕೆ, ಬೆಳೆಸೋದಕ್ಕೆ ತುಂಬಾ ಸಹಾಯಕ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ, ವೀಡಿಯೋಸ್ ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡಿ. ನನಗಂತೂ ಸಿಕ್ಕಾಪಟ್ಟೆ ದನಗಳ ಕ್ರೇಜ್ ಇದೆ, ಅದರಿಂದ ಮಧ್ಯೆ ಆ ವಿಡಿಯೋನು ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.